ನಮಸ್ಕಾರ. ಡಯಾಬಿಟೀಸ್ ಬಂದಿದೆ ಅಂದ ಕೂಡಲೇ ತುಂಬ ಜನ ಇದು ಸಕ್ಕರೆಯಿಂದ ದೂರ ಇರ್ತಾರೆ. ಆದರೆ ಎಣ್ಣೆಲಿ ಕರೆದಿರೋ ತಿಂಡಿ ಆಗಿರ್ಬೋದು ಅಥವಾ ಯಾವುದೇ ಕುರುಕುಲು ತಿಂಡಿ ಆಗಿರ್ಬೋದು ಅದ್ರ ಬಗ್ಗೆ ನಿಗಾ ವಹಿಸಲ್ಲ. ಯಾಕೆಂತಂದರೆ ಅದು ಖಾರ, ಅದನ್ನು ನಾನು ತಿನ್ನಬಹುದು, ಇಂತಹ ಒಂದು ಮೈಂಡ್ ಸೆಟ್ ತುಂಬ ಜನರಿಗಿರೋಂಥದ್ದು. ಆದರೆ ನಾವು ಹೇಳ್ತೀವಿ, ನಾವು ಎಣ್ಣೆಲಿ ಕರೆದಿರೋ ಪದಾರ್ಥ ಅಥವಾ ಯಾವುದೇ ಜಂಕ್ ಫುಡ್ ತೊಗೋಬೇಕಾದ್ರೆ 2 ಸಲ ಯೋಚನೆ ಮಾಡಬೇಕು. ಕೇವಲ ಡಯಾಬಿಟೀಸ್ ಅಂತಲ್ಲ, ತೂಕ ಅಂತಲ್ಲ, ಓವರಾಲ್ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಆದರೆ ಹೇಗೆ ಒಳ್ಳೆಯದಲ್ಲ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಯಾವ ಎಣ್ಣೆನ ಬಳಸ್ತೀವಿ ಅದ್ರ ಮೇಲೆ ನಮ್ಮ ದೇಹ ನಿಂತಿರೋಂಥದ್ದು. ಇವಾಗ ನಾವು ಹೊರಗಡೆಯಿಂದ ತಂದಿರೋಂತಹ ಪದಾರ್ಥಗಳು ಏನಿದೆ ಅವುಗಳ ಈಗ ಫ್ಯಾಟ್ಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್ ಅಂತ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೆಲ್ಲ ಕೇಳಿರ್ಬೋದು. ಬೇರೆ ಬೇರೆ ಕಾಂಪೊನೆಂಟ್ಸ್ಗಳು ಇರುತ್ತೆ. ಈ ಒಂದು ಕಾಂಪೊನೆಂಟ್ಸ್ ಹೆಂಗೆ ಅಂತಂದರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡೋದು ಅಥವಾ ಕೆಟ್ಟದ್ದನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಅಂತ ನಾವು ಹೇಳ್ತೀವಿ. ಸೊ ಒಮೆಗಾ 3, ಒಮೆಗಾ 6, ಒಮೆಗಾ 7, 9 ಅಂತೆಲ್ಲ ಬೇರೆ ಬೇರೆ. ಈಗ ಫ್ಯಾಟ್ ಅಂತ ಹೇಳಿದಾಗ ನಾವು ಅದ್ರ ತುಂಬ ಟೆಕ್ನಿಕ್ಯಾಲಿಟಿಗೆ ಹೋದಾಗ ನಿಮಗೆ ತುಂಬ ಕಷ್ಟ ಅಂತ ಅನಿಸ್ಬೋದು, ಏನು ಇವ್ರು ತುಂಬ ಏನೋ ಸೈನ್ಸ್ ಹೇಳ್ತಿದ್ದಾರೆ ಅಂತ. ಸೊ ತುಂಬ ಸಿಂಪಲ್ಲಾಗಿ ಹೇಳೋದು ಅಂತಾದರೆ ಒಮೆಗಾ 3, ಒಮೆಗಾ 6 ಅಂತ ನಾವು ಏನು ಎಣ್ಣೆಲಿ ಕರೆದಿರೋ ಪದಾರ್ಥಗಳನ್ನೆಲ್ಲ ತಗೋತೀವಿ ಅದರಲ್ಲೆಲ್ಲ ಜಾಸ್ತಿ ಒಮೆಗಾ 6 ಇರೋಂಥದ್ದು. ಈ ಒಮೆಗಾ 6 ಏನು ಮಾಡುತ್ತೆ ಅಂತಂದರೆ ದೇಹದಲ್ಲಿ ಇನ್ಫ್ಲಮೇಷನನ್ನು ಜಾಸ್ತಿ ಮಾಡುತ್ತೆ. ಇನ್ಫ್ಲಮೇಷನ್ ಅಂತಂದರೆ ದೇಹಕ್ಕೆ ಬೇಡದೇ ಇರೋಂತಹ ಯಾವುದೋ ಒಂದು ಪದಾರ್ಥಗಳು ಹೋದಾಗ ಅದ್ರ ವಿರುದ್ಧ ಹೋರಾಡುತ್ತೆ, ಅದನ್ನು ಹೊರಗೆ ಹಾಕೋಕ್ಕೆ ದೇಹ ಹೋರಾಡ್ತಾ ಇರುತ್ತೆ. ಆವಾಗ ನಡೆಯುವ ಘರ್ಷಣೆ ಏನಿದೆ, ಆ ರಿಯಾಕ್ಷನನ್ನು ನಾವು ಇನ್ಫ್ಲಮೇಷನ್ ಅಂತ ಕರೆಯುವಂಥದ್ದು. ಸೊ ಈ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ದೇಹದಲ್ಲಿ ಕಾಲಕ್ರಮೇಣದಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ನಮ್ಮದು ಈಗ ಹಾರ್ಟ್ ಪ್ರಾಬ್ಲಮ್ಗಳು ಅದೆಲ್ಲ ಜಾಸ್ತಿ ಆಗೋದು, ಅಥವಾ ಹಾರ್ಟ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ರಕ್ತನಾಳಗಳಲ್ಲಿ ಬ್ಲಾಕ್ ಫಾರ್ಮೇಷನ್ ಆಗೋದು, ಇದೆಲ್ಲ ಈ ಇನ್ಫ್ಲಮೇಷನ್ ಪ್ರಾಬ್ಲಮಿಂದಾಗಿ. ಹೀಗೆ ನಾವು ಎಣ್ಣೆಲಿ ಕರೆದಿರೋ ಪದಾರ್ಥಗಳು ಸ್ವೀಕರಿಸಿದಾಗ ಶುಗರ್ ಲೆವೆಲ್ಸ್ ಮೇಲೂ ಇಂಪ್ಯಾಕ್ಟ್ ಇರುತ್ತೆ. ಇವಾಗ ತಿಂದ ತಕ್ಷಣವೇ ಜಾಸ್ತಿ ಮಾಡಲ್ಲ, ಶುಗರ್ ರೈಸ್ ಒಂದೇ ಸಲಕ್ಕೆ ಜಾಸ್ತಿ ಆಗಲ್ಲ. ಯಾವಾಗಲೂ ನೀವು ಕೇಳಿರ್ಬೋದು, ನಮ್ಮ ಸೀರೀಸ್ ನೋಡ್ತಾ ಇದ್ದರೆ ಯಾವುದೇ ಆಹಾರ ಸ್ವೀಕರಿಸಿದ್ರು ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಅಂತ. ಇಲ್ಲಿ ಫ್ಯಾಟ್ ಪದಾರ್ಥಗಳನ್ನು, ಎಣ್ಣೆಲಿ ಕರೆದಿರೋಂತಹ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಶುಗರ್ ಲೆವೆಲ್ಸ್ ಸ್ಲೋ ಆಗಿ ಜಾಸ್ತಿ ಆಗುತ್ತೆ, ಆದರೆ ತುಂಬ ಹೊತ್ತು ತಗೊಳತ್ತೆ ವಾಪಸ್ ಬೇಸ್ ಲೈನಿಗೆ ಬರೋಕ್ಕೆ. ಇವಾಗ ಒಂದು ಡಯಾಬಿಟಿಸ್ ಕಂಟ್ರೋಲಲ್ಲಿ ಹೆಂಗೆ ಅಂತಂದರೆ ಶುಗರ್ ಲೆವೆಲ್ಸ್ ಏಕ್ದಮ್ ರೈಸ್ ಆಗಬಾರ್ದು, ನೆಕ್ಸ್ಟು ಸ್ವಲ್ಪ ಹೊತ್ತಲ್ಲಿ ಅದು ವಾಪಸ್ ನಾರ್ಮಲ್ ರೇಂಜಿಗೆ ಬರಬೇಕು. ಈ ಎಣ್ಣೆಲಿ ಕರೆದಿರೋ ಪದಾರ್ಥದ ಸಮಸ್ಯೆ ಏನು ಅಂದರೆ ಏಕ್ದಮ್ ರೈಸ್ ಆಗಲ್ಲ. ಯಾಕೆಂತಂದರೆ ಡೈಜೆಷನಿಗೆ ಹೆವಿ, ನಿಮಗೆಲ್ಲ ಗೊತ್ತು, ಯಾವುದೇ ಎಣ್ಣೆ ಪದಾರ್ಥಗಳನ್ನು ಸ್ವೀಕರಿಸಿದ್ರೆ ತಕ್ಷಣವೇ ಅದು ಜೀರ್ಣ ಆಗಲ್ಲ, ಜೀರ್ಣ ಆಗಕ್ಕೆ ತುಂಬ ಹೊತ್ತು ಬೇಕು. ಸೊ ಅದು ತುಂಬ ಹೊತ್ತು ತಗೊಂಡು ಇದ್ದಕ್ಕಿದ್ದಂಗೆ ಅದು ತುಂಬ ಸ್ಲೋ ಆಗಿ ಸ್ಪೈಕ್ ಆಗುತ್ತೆ, ಅದೇ ಇಳಿಯೋಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಸೊ ಏನಾಗುತ್ತೆ, ತುಂಬ ಲಾಂಗ್ ಟೈಮ್ ನಿಮ್ಮದು ಶುಗರ್ ಲೆವೆಲ್ಸ್ ಹೈಯಲ್ಲೇ ಇರುತ್ತೆ. ಊಟ ಆದ ತಕ್ಷಣ ಜಾಸ್ತಿ ಆಗದೆ ಇದ್ರೂ ಸ್ವಲ್ಪ ಹೊತ್ತಲ್ಲಿ ಜಾಸ್ತಿ ಆಗಿದ್ದು ತುಂಬ ಹೊತ್ತು ಜಾಸ್ತಿ ಇದ್ದಾಗ ಹೀಗೆ ಕ್ರಮೇಣವಾಗಿ ಅಂದರೆ ಕಾಲಾಂತರದಲ್ಲಿ ಶುಗರ್ ಲೆವೆಲ್ಸ್ ಅಥವಾ ಡಯಾಬಿಟೀಸ್ ಬಂದಿದೆ ಅಂತ ನಮಗೆ ಗೊತ್ತಾಗಿರೋಂಥದ್ದು. ಸೊ ಈ ಡಯಾಬಿಟೀಸ್ ಕಂಟ್ರೋಲಲ್ಲಿ ಕೇವಲ ಸಕ್ಕರೆಯಿಂದ ದೂರ ಇರೋದು ಅಂತ ಮಾತ್ರ ಅಲ್ಲ, ನಾವು ಎಣ್ಣೆಲಿ ಕರೆದಿರೋಂಥದ್ದು, ನಾವು ಬಳಸುವಂತಹ ಜಿಡ್ಡೇನಿದೆ ಅದ್ರ ಬಗ್ಗೆನೂ ಗಮನ ಕೊಡಬೇಕು ನಾವು. ಎಸ್ಪೆಷಲಿ ಇವಾಗ ಗಮನಿಸಿರ್ಬೋದು, ತುಪ್ಪ ಬಳಕೆ ತುಂಬ ಒಳ್ಳೆಯದು, ಶುಗರ್ ಲೆವೆಲ್ಸನ್ನು ಜಾಸ್ತಿ ಮಾಡಲ್ಲ. ಈಗ ತುಪ್ಪದ ಬಳಕೆ ಹೆಂಗೆ ಅಂತಂದರೆ ಎಷ್ಟು ಬಳಸಬೇಕು ಅದು ತುಂಬ ಇಂಪಾರ್ಟೆಂಟ್. ನಾವು ಯಾವಾಗ ಎಷ್ಟು ಬಳಸ್ತೀವಿ ಅದ್ರ ಮೇಲೆ ನಮ್ಮ ಆರೋಗ್ಯ ನಿಂತಿರೋಂಥದ್ದು. ಎಲ್ಲನೂ ಈಗ ಅಮೃತನೂ ವಿಷ ಆಗುತ್ತೆ ಅಲ್ವಾ ಅತಿ ಆದರೆ, ಹಾಗೆಯೇ ಈಗ ತುಪ್ಪ ಒಳ್ಳೆಯದು ಅಂತ ಹೇಳಿ ಅತಿಯಾಗಿ ತುಪ್ಪ ತಿಂದರೆ ಅದರಿಂದ ಇನ್ನೇನೋ ಸಮಸ್ಯೆಗಳು ದೇಹದಲ್ಲಿ ಶುರುವಾಗುತ್ತೆ. ಯೂಶ್ವಲಿ ಊಟದ ಮೊದಲು ಇದು ನಾರಿನಾಂಶ ಇರೋಂಥದ್ದು ಅಥವಾ ಒಳ್ಳೆಯ ಜಿಡ್ಡಿನ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಶುಗರ್ ಸ್ಪೈಕ್ ಆಗಲ್ಲ. ನಾವು ಯೂಶ್ವಲಿ ಹೇಳ್ತೀವಿ ಹಣ್ಣುಗಳನ್ನು ತಿನ್ನಬೇಕಾದ್ರೆ ಅದ್ರ ಜೊತೆಲಿ ಕೆಲವೊಂದಿಷ್ಟು ಬೀಜಗಳನ್ನು, ಅಂದರೆ ಈಗ ಸೂರ್ಯಕಾಂತಿ ಬೀಜ ಇರ್ಬೋದು ಅಥವಾ ಕುಂಬಳಕಾಯಿ ಬೀಜ ಈ ಥರದ್ದು, ಅಥವಾ ಕ್ಯಾಶ್ಯೂ ನಟ್ಸು, ವಾಲ್ನಟ್ಸ್, ಅಕ್ರೋಟ್ ಇವುಗಳನ್ನೆಲ್ಲ ತಿನ್ನಿ. ಯಾಕೆ ಅಂತಂದರೆ ಶುಗರ್ ಸ್ಪೈಕ್ ಆಗಲ್ಲ. ಯಾಕೆಂತಂದರೆ ಅದರಲ್ಲಿರೋಂತಹ ಫ್ಯಾಟ್ ಒಳ್ಳೆಯ ಫ್ಯಾಟ್, ಈಗ ಒಮೆಗಾ 3ನ ನಾವು ಒಳ್ಳೆ ಫ್ಯಾಟ್ ಅಂತ ಕರಿತೀವಿ. ಸೊ ಈ ಒಮೆಗಾ 3 ಇದ್ದಾಗ, ಇದು ಒಳ್ಳೆಯ ಫ್ಯಾಟ್ ಇದ್ದಾಗ ಶುಗರ್ ಸ್ಪೈಕ್ ಆಗಲ್ಲ. ಇವಾಗ ಹಾಗಾದರೆ ಎಷ್ಟು ತಿನ್ನಬೇಕು ಅಂತ ಹೇಳೋದು ಇಂಪಾರ್ಟೆಂಟ್. ಈಗ ಅಕ್ರೋಟ್ ತಿನ್ನಿ ಅಂತಂದರೆ 7-8 ಅಕ್ರೋಟ್ ತಿನ್ನೋದಲ್ಲ, 1-2 ತಿನ್ನಬೇಕಾಗಿರೋಂಥದ್ದು. ಯಾಕೆಂತಂದರೆ ಎಷ್ಟೇ ಒಳ್ಳೆಯ ಫ್ಯಾಟ್ ಆದರೂ ಅತಿ ಆದರೆ ಅದು ವಿಷ.
ಸೊ ಒಂದು ಪೋರ್ಷನ್ ಕಂಟ್ರೋಲ್ ಇರಬೇಕು. ಇವಾಗ ಬೇರೆ ಬೇರೆ ಥರ ಬೀಜಗಳು ಏನಿದೆ ಅದು ಹೆಚ್ಚು ಅಂತಂದರೆ 1-2 ಸ್ಪೂನ್ ಬೇಕಾಗಿರೋದು ದೇಹಕ್ಕೆ, ಅದಕ್ಕಿಂತ ಜಾಸ್ತಿ ತಿಂದರೆ ಅದು ದೇಹಕ್ಕೆ ಪೂರಕ ಅಲ್ಲ. ಹೀಗೆ ಕಾಂಬಿನೇಷನ್ನಲ್ಲಿ ತಿಂದಾಗ ಇವಾಗ ಜಿಡ್ಡು ತುಂಬ ಇಂಪಾರ್ಟೆಂಟ್. ಹೆಂಗೆ ನಾವು ಪ್ರೋಟೀನ್ಸ್ ತಿನ್ನಬೇಕು, ತರಕಾರಿ ತಿನ್ನಬೇಕು, ಕಾರ್ಬೋಹೈಡ್ರೇಟ್ಸ್ ಅಂದರೆ ಅಕ್ಕಿ ಗೋಧಿ ರಾಗಿ ತಿನ್ನಬೇಕು, ಅದೇ ಥರ ನಮ್ಮ ದೇಹಕ್ಕೆ ಫ್ಯಾಟೂ ಬೇಕು. ನಮ್ಮ ಓವರಾಲ್ ಬ್ರೈನ್ ಸರಿ ವರ್ಕ್ ಆಗಬೇಕು ಅಂತ ಆದರೆ, ನಮ್ಮ ಜಾಯಿಂಟ್ ಹೆಲ್ತ್ಗಳು ಚೆನ್ನಾಗಿರಬೇಕು ಅಂತ ಆದರೆ ನಮ್ಮ ದೇಹಕ್ಕೆ ಫ್ಯಾಟ್ ಬೇಕೇ ಬೇಕು. ಅದರಲ್ಲೂ ಗುಡ್ ಫ್ಯಾಟನ್ನು ನಾವು ಕನ್ಸ್ಯೂಮ್ ಮಾಡಬೇಕಾಗಿರೋಂಥದ್ದು. ಈಗ ನಮ್ಮ ತುಪ್ಪ ಇರ್ಬೋದು ಅಥವಾ ಬೇರೆ ಬೇರೆ ಕಾಳುಗಳಿಂದ ಅಂದರೆ ಈಗ ಬೀಜಗಳಿಂದ ಬರೋಂತಹ ಎಣ್ಣೆಗಳು ಏನಿದೆ ಅವುಗಳನ್ನು ಸ್ವೀಕರಿಸೋದ ಮುಖಾಂತರ ಕ್ವಾಂಟಿಟಿ ಪೋರ್ಷನ್ ಕಂಟ್ರೋಲ್ ಇರಬೇಕು. ಇದ್ದಾಗ ಖಂಡಿತವಾಗ್ಲೂ ಅದು ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಒಮೆಗಾ 3 ಡಯಟಲ್ಲಿ ಇದ್ದಾಗ ಶುಗರ್ ಸ್ಪೈಕ್ ಆಗಲ್ಲ, ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸಡನ್ ಸ್ಪೈಕ್ ಇರಲ್ಲ ಅಥವಾ ಬೇಗ ವಾಪಸ್ ನಾರ್ಮಲ್ ರೇಂಜಿಗೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಬ್ಯಾಲೆನ್ಸ್ಡ್ ಮೀಲಾಗಿ ಸ್ವೀಕರಿಸ್ತಾ ಹೋದಾಗ ನಮ್ಮ ಶುಗರ್ ಲೆವೆಲ್ಸನ್ನು ನಾವು ಫ್ಯಾಟ್ ಮುಖಾಂತರ ಬ್ಯಾಲೆನ್ಸ್ ಮಾಡ್ಕೋಬೋದು. ಬಟ್ ತುಂಬ ಸಲ ಏನು ಅಂತಂದರೆ ನಾವು ಎಣ್ಣೆಲಿ ಕರೆದಿರೋದು ಸ್ವೀಟ್ ಡಯಾಬಿಟೀಸಿಗೆ ಸಂಬಂಧ ಇಲ್ಲ ಅಂತ ಹೇಳ್ತೀವಲ್ಲ, ಅದು ಒಂದು ತಪ್ಪು ಗ್ರಹಿಕೆ. ಅದರಿಂದ ನಾವು ಹೊರಗಡೆ ಬಂದು ನಮ್ಮ ಆಹಾರ ಕ್ರಮವನ್ನು ಸರಿ ಮಾಡ್ಕೋಬೇಕು. ಈಗ ಲೈಫ್ ಸ್ಟೈಲ್ ಅಂತ ನಾವು ಅದನ್ನೇ ಹೇಳ್ತಾ ಇರೋಂಥದ್ದು. ತುಂಬ ಜನ ಹೇಳ್ತಾರೆ ಲೈಫ್ ಸ್ಟೈಲ್, ನಾನು ಎಲ್ಲ ಹೆಲ್ದಿನೇ ತಿಂತಾ ಇದ್ದೀನಿ, ನಾನು ಮನೆಯಲ್ಲೇ ಮಾಡಿ ತಿಂತಾ ಇದ್ದೀನಿ. ಸೊ ಮನೆಯಲ್ಲೇ ಮಾಡಿ ತಿನ್ನೋದಾಗಿದ್ರು ಏನು ತಿಂತಾ ಇದ್ದೀವಿ ಅಂತ ಹೇಳೋದು, ಎಷ್ಟು ತಿಂತಾ ಇದ್ದೀವಿ. ಇವಾಗ ಕೆಲವೊಂದು ಪದಾರ್ಥಗಳನ್ನು ಅತಿಯಾಗಿ ಸ್ವೀಕರಿಸೋದು ಒಳ್ಳೆಯದಲ್ಲ. ಇವಾಗ ಮನೆಯಲ್ಲೇ ಈಗ ಮಾಡಿದ್ದು ಅಂತಾದ್ರೂ ಎಣ್ಣೆ ಬಗ್ಗೆ ನಮಗೆ ಈಗ ಕಂಟ್ರೋಲ್ ಇದ್ರೂ ಅದು ಅತಿಯಾಗಬಾರ್ದು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಹಾರ ಸ್ವೀಕರಿಸಬೇಕು. ನಾವು ಯಾವ ಎಣ್ಣೆ ಬಳಸ್ತೀವಿ, ಎಗೇನ್ ಯಾವ ಎಣ್ಣೆ ದೇಹಕ್ಕೆ ಸೂಟ್ ಆಗುತ್ತೆ ಅದು ಇಂಡಿವಿಜುವಲಿಸ್ಟಿಕ್, ಆ ವ್ಯಕ್ತಿಯ ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು. ಒಂದು ಆಯಿಲ್ ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯೂಶ್ವಲಿ ಆಯಾ ಪ್ರಾಂತ್ಯದಲ್ಲಿ ಸಿಗೋಂತಹ ಎಣ್ಣೆಗಳು ಏನಿದೆ ಅವುಗಳು ಸೂಟ್ ಆಗುತ್ತೆ. ಈಗ ಉದಾಹರಣೆಗೆ ಕೋಸ್ಟಲ್ ಬೆಲ್ಟ್ ಅಂತಾದರೆ ಕರಾವಳಿಯಲ್ಲಿ ತೆಂಗಿನ ಎಣ್ಣೆ ಬಳಸೋಂಥದ್ದು, ಇನ್ನು ಬಯಲುಸೀಮೆಯಲ್ಲಿ ಜಾಸ್ತಿ ಶೇಂಗಾ ಎಣ್ಣೆ ಬಳಸೋಂಥದ್ದು. ಹೀಗೆ ತಲಾಂತರದಿಂದ ಬಂದಿರೋಂತಹ ಎಣ್ಣೆಗಳನ್ನು ಬಳಸಿದಾಗ ದೇಹ ಜಾಸ್ತಿ ಚೆನ್ನಾಗಿ ಒಗ್ಗತ್ತೆ, ದೇಹಕ್ಕೆ ಜಾಸ್ತಿ ಹಾನಿಕಾರಕ ಪರಿಣಾಮಗಳು ಆಗಲ್ಲ. ಬಟ್ ದ ಫ್ರೀಕ್ವೆನ್ಸಿ, ಯಾಕೆಂತಂದರೆ ಮೊದಲೆಲ್ಲ ಎಣ್ಣೆಲಿ ಕರೆದಿರೋದು ಪ್ರತಿನಿತ್ಯ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ನಮಗೆ ತುಂಬ ಸುಲಭವಾಗಿ ಸಿಗುವ ಕಾರಣ ಒಂಥರ ಪ್ರತಿನಿತ್ಯ ನಾವು ಎಣ್ಣೆಲಿ ಕರೆದಿರೋಂತಹ ಪದಾರ್ಥಗಳನ್ನು ಸ್ವೀಕರಿಸೋದನ್ನು ಒಂದು ರೂಢಿ ಮಾಡ್ಕೊಂಡಿದ್ದೀವಿ. ಡಯಾಬಿಟೀಸ್ ಅಂದರೆ ಕೇವಲ ಸಕ್ಕರೆಯಿಂದ ದೂರ ಇರೋದು ಮಾತ್ರ ಅಲ್ಲ, ಈ ಥರ ಜಂಕ್ ಫುಡ್ ಅಥವಾ ಎಣ್ಣೆಲಿ ಕರೆದಿರೋಂತಹ ಫುಡ್ಡಿಂದಲೂ ನಮ್ಮ ಗ್ಲೂಕೋಸ್ ಲೆವೆಲ್ಸ್ ಮೇಲೆ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಒಳ್ಳೆಯ ಫ್ಯಾಟ್ ಸ್ವೀಕರಿಸೋ ಮುಖಾಂತರ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ.